ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಕಾಂಗ್ರೆಸ್ ಕೋಟೆಯಲ್ಲಿ ಕ್ರಾಂತಿಯ ಕಿಚ್ಚು ಧಗಧಗಿಸ್ತಲೇ ಇದೆ. ಯಾವಾಗ ಸಚಿವರಾಗಿದ್ದ KN ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿಯ ಬೀಜ ಬಿತ್ತಿದ್ರು, ಅಂದಿನಿಂದ ಶುರುವಾದ ಕ್ರಾಂತಿಯ ಕಿಡಿಗೆ ಈಗ ಕಾಂಗ್ರೆಸ್ ಮನೆಯಲ್ಲಿ ಕಾವು ಹೆಚ್ಚಾಗಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಬಹಳ ದಿನಗಳಾಗಿತ್ತು ಅಂತ ಸಚಿವರನ್ನ ಡಿನ್ನರ್ ಕೂಟಕ್ಕೆ ಆಹ್ವಾನಿಸಿದ್ದು ಕ್ರಾಂತಿಯ ಕಿಡಿಗೆ ತುಪ್ಪ ಬಿದ್ದಂತಾಗಿದೆ. ಆಡಳಿತ ಪಕ್ಷದಲ್ಲಿ ಆಲ್ ಇಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ. ಆ ಕ್ರಾಂತಿಗೆ ಪುಷ್ಟಿ ಕೊಡುವಂತ ಬೆಳವಣಿಗೆಗಳು ಕೂಡ ನಾವು ನೋಡ್ತಾ ಇದ್ದೇವೆ. ಮುಖ್ಯಮಂತ್ರಿ ಮತ್ತೆ ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ಅಲ್ಲೇನೆ ಅನುಮಾನ. ಅಲ್ಲ ಏನ್ ಚರ್ಚೆ, ಅಜೆಂಡಾ ಏನಿಲ್ಲ ರೀ. ಊಟ ಪ್ರತಿ ವರ್ಷ ಕರೀತಾರೆ, ಅದೇನು ಹೊಸದಾಗಲ್ಲ. ಕಳೆದ ಬಾರಿನೂ ಕರೆದಿದ್ರೆ ನಾವೆಲ್ಲ ಹೋಗ್ತೀವಿ, ಭಾಗವಹಿಸ್ತೀವಿ. ಬೀಳ್ಕೊಡುಗೆನೂ ಇಲ್ಲ ಅಥವಾ ಸ್ವಾಗತನೂ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅಕ್ಟೋಬರ್ 13ರಂದು ಸಚಿವರಿಗೆ ಔತಣಕೂಟ ಏರ್ಪಡಿಸಿದ್ದಾರೆ. ಅಪರೂಪಕ್ಕೆ ಕರೆದ ಈ ಔತಣಕೂಟ ಕೆಲ ಸಚಿವರ ಪಾಲಿಗೆ ಬೀಳ್ಕೊಡುಗೆ ಆಗಬಹುದು ಅನ್ನೋ ಚರ್ಚೆ ಕಾಂಗ್ರೆಸ್ನಲ್ಲಿ ಜೋರಾಗಿದೆ. ದೊಡ್ಡ ದೊಡ್ಡ ಹಿರಿತಲೆಯ ನಾಯಕರೇ ನವೆಂಬರ್ನಲ್ಲಿ ನಡೆಯಲಿರೋ ಸಂಪುಟ ಪುನಾರಚನೆಯಿಂದ ಸೈಡ್ಗೆ ಸರಿಬೇಕಾಗಬಹುದು ಅನ್ನೋದು ಕಾಂಗ್ರೆಸ್ನಲ್ಲಿ ಹರಡಿರೋ ವದಂತಿ. ಆದ್ರೆ ಸಂಪುಟ ವಿಸ್ತರಣೆ ಅಥವಾ ನಾಯಕತ್ವ ಬದಲಾವಣೆ ಎಂಬ ಜೇನುಗೂಡಿಗೆ ಹೈಕಮಾಂಡ್ ಕೈ ಹಾಕಿದ್ದೆ ಆದ್ರೆ ಅಲ್ಲೋಲ ಕಲ್ಲೋಲ ಗ್ಯಾರಂಟಿ. ಇದರ ಮುನ್ಸೂಚನೆ ಮನಗಂಡಿರೋ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲೇ ಕೂತು ಭಾರೀ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಈ ದಾಳ ಹೇಗುರುಳಿಸಬೇಕು ಎಂಬುದರ ತಯಾರಿಯ ಒಂದು ಭಾಗವೇ ನಿನ್ನೆ ರಾತ್ರಿ ನಡೆದ ಆಪ್ತ ಸಚಿವರ ಮೀಟಿಂಗ್. ಡಿನ್ನರ್ ಮೀಟಿಂಗೂ ಮುನ್ನ ಅತ್ಯಾಪ್ತ ಸಚಿವರ ಜೊತೆ ಸಿಎಂ ಚರ್ಚೆ. ಹೌದು, ಡಿನ್ನರ್ ಸಭೆ ನಡೆಸೋ ಮುನ್ನವೇ ಸಿಎಂ ಸಿದ್ದರಾಮಯ್ಯ ತಮ್ಮ ಅತ್ಯಾಪ್ತ ಸಚಿವರ ಜೊತೆ ಚರ್ಚೆ ನಡೆಸಿ ಅಭಿಪ್ರಾಯ ಪಡೆದುಕೊಂಡಿದ್ದಾರೆ. ರಾಜ್ಯ ರಾಜಕೀಯದ ಕ್ಷಿಪ್ರ ಬೆಳವಣಿಗೆ ಸಾಧ್ಯತೆಯ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ರಾಜಕೀಯದಲ್ಲಿ 2+2 ಯಾವತ್ತೂ 4 ಅನ್ನಲಾಗೋದಿಲ್ಲ. 2+2 ಸೇರಿಸಿದ್ರೆ 5 ಆಗಬಹುದು. ಅಂಥ ಬದಲಾದ ಸನ್ನಿವೇಶಗಳಿಗೆ ಪ್ರತಿತಂತ್ರಗಾರಿಕೆ ಬಗ್ಗೆನೂ ಗಂಭೀರ ಮಾತುಕತೆ ಕಾವೇರಿಯಲ್ಲಿ ನಡೆದಿದೆ. ಈಗಾಗಲೇ ಪಕ್ಷದಲ್ಲಿ ಬೇಸರಗೊಂಡಿರೋ ಮಂತ್ರಿ ಹಾಗೂ ಶಾಸಕರನ್ನ ಸೆಳೆಯೋ ಬಗ್ಗೆ ಚರ್ಚೆ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆ ನೆಪದಲ್ಲಿ ಶಾಸಕರನ್ನ ಹಿಡಿದಿಟ್ಕೊಳ್ಳೋಕೆ ತಂತ್ರ ಹೆಣದಂತೆ ಕಾಣ್ತಿದೆ. ಹಾಗಿದ್ರೆ ನಿನ್ನೆಯ ಸಭೆಯಲ್ಲಿ ಚರ್ಚೆ ಆಗಿದ್ದೇನು ತೋರಿಸ್ತೀವಿ ನೋಡಿ. ಸುಮಾರು 2 ಗಂಟೆಗಳ ಕಾಲ ನಡೆದ ಸಭೆಯಲ್ಲಿ ಸಿಎಂ ಹಾಗೂ ಸಚಿವರು ಪ್ರಸಕ್ತ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ವಿಷಯ ಬಂದ್ರೆ ಅದಕ್ಕೆ ಹೇಗೆ ಕೌಂಟರ್ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆಯಾಗಿದೆ. ಹೀಗಾಗಿ ಸಿದ್ದರಾಮಯ್ಯರೇ ಸರ್ಕಾರವೇ ಮುಂದುವರಿಸುವ ಬಗ್ಗೆ ಹಾಗೂ ಕ್ಷಿಪ್ರ ಬೆಳವಣಿಗೆಗಳಾದ್ರೆ ಸಿದ್ದರಾಮಯ್ಯ ರಹಿತ ಸರ್ಕಾರ ಅಂದ್ರೆ ಹೇಗೆ ಅನ್ನೋ ಬಗ್ಗೆ ವಿಶ್ಲೇಷಿಸಿದ್ದಾರೆ. ಹಾಗೆ ರಾಜಕೀಯ ಎದುರಾಳಿಗಳ ಡೆಡ್ಲೈನ್ಗೆ ಪ್ರತಿತಂತ್ರಗಳನ್ನ ಹೆಣೆಯೋ ವಿಷಯ ಕೂಡ ಗಂಭೀರವಾಗಿ ಚರ್ಚೆಯಾಗಿದೆ. ಈ ಸಂಬಂಧ ಮುಂದಿರೋ ಎಲ್ಲ ಆಯ್ಕೆಗಳನ್ನ ಮುಕ್ತವಾಗಿಟ್ಟುಕೊಳ್ಳಲಾಗಿದೆ. ಮಂತ್ರಿ ಮತ್ತು ಶಾಸಕರ ನಿರ್ವಹಣೆ ವಿಚಾರ ಕೂಡ ಸಚಿವರು ಪ್ರಸ್ತಾಪಿಸಿದ್ದಾರೆ. ಜೊತೆಗೆ ಸಂಪುಟ ವಿಸ್ತರಣೆ ಲಾಭ ನಷ್ಟದ ಬಗ್ಗೆ ಕೂಡ ಮಾತುಕತೆ ನಡೆದಿದೆ. ಇದೇ ವಿಚಾರ ಮುಂದಿಟ್ಟು ಬಿಜೆಪಿ ನಾಯಕರು ನವೆಂಬರ್ನಲ್ಲಿ ಬದಲಾವಣೆ ಖಚಿತ ಅಂತಿದ್ದಾರೆ. ಇನ್ನು ಮಾಜಿ ಡಿಸಿಎಂ KS ಈಶ್ವರಪ್ಪ ಕಾಂಗ್ರೆಸ್ನಲ್ಲೇ ಅನುಮಾನ ಶುರುವಾಗಿದೆ ಅಂತ ಕುಟುಕಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ಆಲ್ ಇಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ. ಬಿಹಾರ್ ಚುನಾವಣೆಯ ನಂತರದಲ್ಲಿ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ಈಗಾಗಲೇ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಅದೊಂದು ತಾರ್ಕಿಕ ಹಂತಕ್ಕೆ ಹೋಗ್ತದೆ ಅಂತೇಳಿ ಆಡಳಿತ ಪಕ್ಷದಲ್ಲಿ ಮಾತನಾಡ್ತಾ ಇರುವಂತ. ಈಗೇನು ಒಂದೇ ತಿಂಗಳು ಉಳಿದಿದೆ, ಬಾಕಿ ಉಳಿದಿದೆ ನವೆಂಬರ್ಗೆ. ಆ ಕ್ರಾಂತಿಗೆ ಪುಷ್ಟಿ ಕೊಡುವಂತ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. SC ST ಮಂತ್ರಿಗಳು ಸಭೆಗಳು ಸಪರೇಟ್ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಬೆಂಬಲಿಗರು ಅವ್ರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ರಂಗನಾಥ್ ಇರ್ಬೋದು, ಇಕ್ಬಾಲ್ ಅವ್ರು ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಮತ್ತೆ ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ಅಲ್ಲೇನೆ ಅನುಮಾನ. ಇತ ಸಚಿವರು ಅದ್ಯಾವ ಕ್ರಾಂತಿನೂ ಇಲ್ಲ ಅಂತ ಬದಲಾವಣೆ ಚರ್ಚೆಯನ್ನ ತಳ್ಳಿ ಹಾಕಿದ್ದಾರೆ. ಸಿಎಂ ಕರೆದ ಔತಣಕೂಟದ ಅಜೆಂಡಾ ಬರೀ ಊಟ ಅಷ್ಟೇ ಅಂತಿದ್ದಾರೆ. ವಿಷಯ ಏನೂ ಇಲ್ಲಪ್ಪ. ನಾವು ಊಟ ಹಾಕ್ತಾರೆ, ಹೋಗ್ತೀವಿ, ಊಟ ಮಾಡ್ತೀವಿ, ಬರ್ತೀವಿ. ಯಾರು ಅಲ್ಲ ಏನ್ ಚರ್ಚೆ, ಅಜೆಂಡಾ ಏನು ಇಲ್ಲ ರೀ. ಊಟ ಅದೇ ಅಜೆಂಡಾ. ಪ್ರತಿ ವರ್ಷ ಕರೀತಾರೆ, ಅದೇನು ಹೊಸದಾಗಲ್ಲ. ಕಳೆದ ಬಾರಿನೂ ಕರೆದಿದ್ರು. ಇದು ಕರೀತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲರಿಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ಔತಣಕೂಟ ಕರೆದಿದ್ದಾರಂತೆ. ಹೌದು, ಅದಲ್ಲೇನು ಹೊಸದಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಇವತ್ತು ಅದಕ್ಕೆ ಕರೆದಿದ್ದಾರೆ, ನಾವೆಲ್ಲ ಹೋಗ್ತೀವಿ, ಭಾಗವಹಿಸ್ತೀವಿ. ಊಟ ಮಾಡೋದು
ಮತ್ತು ನಮ್ಮ ಅಭಿವೃದ್ಧಿನ ಚರ್ಚೆ ಮಾಡೋದು, ನಮ್ಮ ಮನೆಗೆ ಬಂದು ಸೇರ್ಕೊಂಡು ಕೆಲಸ ಮಾಡೋದು. ಯಾರಿಗೂ ಬೀಳ್ಕೊಡುಗೆ ಅಲ್ಲ, ಬೀಳ್ಕೊಡುಗೆನೂ ಇಲ್ಲ ಅಥವಾ ಸ್ವಾಗತನೂ ಇಲ್ಲ. ಡಿನ್ನರ್ನ ಅಜೆಂಡಾ ಏನೇ ಇರಲಿ, ನವೆಂಬರ್ ಅಂತ್ಯಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹತ್ತರ ಬೆಳವಣಿಗೆಗಳು ನಡೆಯೋದಂತೂ ಬಹುತೇಕ ಖಚಿತ. ಅತ ಕುರ್ಚಿಗೆ ಹಕ್ಕು ಮಂಡಿಸಲು ಸದಾಶಿವನಗರದ ಶಕ್ತಿ ಕೇಂದ್ರ ತಯಾರಾಗಿದ್ರೆ, ಮೈಸೂರಿನ ದೈತ್ಯ ಬಳಗವು ರಾಜಕೀಯ ತೋಳಿನ ಬಾಹುಬಂದಿಯನ್ನ ಬಿಗಿ ಮಾಡಿಕೊಳ್ತಿದೆ. ಉಭಯ ಪಡೆಗಳು ಆನೆ, ಕುದುರೆ, ಒಂಟೆಗಳನ್ನ ಸಿದ್ಧಪಡಿಸಿಕೊಳ್ತಾ ಇವೆ. ಗಂಡು ಮೆಟ್ಟಿದ ರಾಜ್ಯ ರಾಜಕಾರಣದ ನೆಲ ದಾಯಾದಿ ಕಲಹಕ್ಕೆ ತಣ್ಣಗೆ ಸಿದ್ಧವಾಗ್ತಿದೆ. ಎಲ್ಲರನ್ನೂ ಗರ್ರಗರ್ರನೆ ತಿರುಗಿಸೋ ಗಾರುಡಿ ಮಾತ್ರ ದೂರದ ದೆಹಲಿಯಲ್ಲಿದ್ದಾನೆ. ಸಮರವೋ ಸಮರಸವೋ ಆ ಪರಮ ಪುರುಷ ಮಲ್ಲಿಕಾರ್ಜುನನೇ ಬಲ್ಲ. ಪ್ರಸನ್ನಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH